ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಿನ್ನೆ ಅಡಿಕೆಕಾಯಿ ತಂದಿದ್ವಿ ಅಲ್ವಾ, ಅವನ್ನ ಅಡಿಕೆಕಾಯಿನ ಮಿಷಿನ್ಗೆ ಹಾಕ್ತಾವ್ರೆ. ಎಷ್ಟು ಜನ ಅವರೇ ಮಿಷಿನ್ಗೆ ಹಾಕೋದು ಹೆಂಗೆ ಎಲ್ಲದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ವಿಡಿಯೋ ಮಾಡ್ಕೊಂಬರ್ತೀನಿ, ಅವ್ರ ಮುಂದೆ ಎಲ್ಲ ಮಾತಾಡೋಕ್ಕಾಗಲ್ಲ. ಬನ್ನಿ ನೋಡಿ, ಈ ಥರ ಮಿಷಿನ್ಗೆ ಹಾಕೋದು ನಾವು. ನೀವೆಲ್ಲ ಹೆಂಗೆ ಅಡಿಕೆಕಾಯಿ ಹಾಕೋದಕ್ಕೇ ಒಬ್ಬರು ಬೇಕು. ಮತ್ತು ನಮ್ಮ ಅಪ್ಪ ಒಂದೇ ಸಲ ಉಂಡೆ ಎಲ್ಲ ಬೇಯಿಸೋಕ್ಕೆ ಅಂತ ಒಲೆ ಹಚ್ಕೊಂಡಿದ್ದಾರೆ. ಆಂಟಿರು ಕೇಳ್ತಿದ್ರು, ಏನು ಫೋಟೋ ತೆಗಿತಿದೆಯಾ ಅಂತ. ಅವ್ರಿಗೂ ಡೌಟ್ ಬಂತು ನೋಡಿ, ಅಷ್ಟೇ. ಈ ಥರ ಮಿಷಿನ್ಗೆ ಹಾಕೋದು. ನಿಮ್ಮ ಕಡೆ ಎಲ್ಲ ಯಾವ ಥರ ನೋಡಿದ್ರಿ ಅಲ್ವಾ, ಯಾವ ಥರ ಮಿಷಿನ್ಗೆ ಹಾಕೋದು. ಎಷ್ಟು ಜನ 11 ಜನ ಏನೋ ಅವರೇ, ಗಂಡಾಳು ಹೆಣ್ಣಾಳು ಎಲ್ಲ ಸೇರಿ 11 ಜನ ಅವರೇ. 11 ಜನಕ್ಕೂ ಅಡುಗೆ ಮಾಡಬೇಕು. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಇವಾಗ ಅಡುಗೆ ಮಾಡಬೇಕು. ಬನ್ನಿ, ಅಡುಗೆ ಎಲ್ಲ ಮುಗಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿಗೋಗಿ ಕೆಲಸ ಮಾಡೋಕ್ಕೆ. ನಿಮಗೂ ತೋರಿಸ್ತೀನಿ ಬನ್ನಿ. ಇವಾಗ ಅಡುಗೆ ಮಾಡೋಕ್ಕೆ ಏನಾಯ್ತು ಗೊತ್ತಾ ನೋಡಿ, ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಹಾಲು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಸಿಲಿಂಡ್ರ್ ಖಾಲಿ ಆಗೋಯ್ತು. ಇವಾಗ ಮತ್ತೆ ತರೋಕೆ ಹೋಗ್ಯವ್ರೆ. ಅವ್ರು ಬಂದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸಿಲಿಂಡ್ರು ತೊಗೊಂಬಂದರು. ಸಾಂಬಾರು, ಹುಳಿ ಸಾಂಬಾರು ಮಾಡೋಣ ಅಂತ ಕಡಲೆಕಾಳು ಮತ್ತು ಬಟಾಣಿ ಬೇಳೆ ಫಸ್ಟೇ 2 ಕೂಗಿಸ್ಕೊಂಡಿದ್ರಿ. ಮತ್ತು ಇವಾಗ ತರಕಾರಿ ಹಾಕಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಬೇಕು. ಆಮೇಲೆ ಮಿಷಿನ್ ಬರೋದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಏನೋ ಜಾಸ್ತಿನೇ ಲೇಟ್ ಆಯಿತು. ಆಳೇನೋ ಕರೆಕ್ಟಾಗಿ 9:45 10 ಗಂಟೆಗೆಲ್ಲ ಬಂದಿದ್ದರು. ಮಿಷಿನ್ ಬಂದಿದ್ದು ಲೇಟ್ ಆಯಿತು. ಮಿಷಿನ್ ಬಂದಿದ್ದೆ 11:15 ಆಗೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಅಡಿಕೆಕಾಯಿನೇ ಮುಗ್ದೋಗ್ತಿದ್ವಿ. ಮಿಷಿನ್ಗೆ ಹಾಕಿದ್ದವು ಮುಗ್ದೋಗ್ತಿದ್ವು. ಏನು ಮಾಡಲಿ, ನಮ್ಮ ಟೈಮಿಗೆ ಅವ್ರು ಬರಲ್ಲ. ನಮ್ಮ ಕೆಲಸ ಬೇಗ ಬೇಗ ಆಗಲ್ಲ. ಅವ್ರು ಬಂದಾಗ ನಮ್ಮ ಕೆಲಸ ನಾವು ಮಾಡಿಸ್ಕೋಬೇಕು. ನೋಡಿ, ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ಹಾಕಿ ನಾನು ಅದು ಯಾವುದೋ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಟೈಮ್ ಆಗುತ್ತೆ ಅಂತ. ಬೇಗ ಬೇಗ ಅಡುಗೆ ಎಲ್ಲ ಮುಗಿಸಿ ನಾನು ಹೋಗ್ಬೇಕು ಅಲ್ವಾ, ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ಮುಗಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಎಷ್ಟಾಗೈತೆ ಅಂದರೆ 12:15. ಇವಾಗ ಟೈಮ್ ಬಂದು 12:15 ಆಗೈತೆ. ಮಿಷಿನ್ 10 ಗಂಟೆಗೆ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಅಡಿಕೆಕಾಯಿ ಮಿಷಿನ್ಗೆ ಹಾಕಿ ಆಗಿರೋವು. ಅವೆಲ್ಲ ಮಿಷಿನಾಗ ಬಂದಿರ್ತವೆ ಅಲ್ವಾ, ಅವನ್ನೆಲ್ಲ ಇಷ್ಟೊತ್ತಿಗೆ ಕ್ಲೀನ್ ಮಾಡ್ತಾ ಇರೋರು. ನೋಡಿ, ಈ ಥರ ಅವ್ರು ಬಂದಾಗ ನಾವು ಕೆಲಸ ಮಾಡಿಸ್ಕೋಬೇಕು. ಏನಿಲ್ಲ, ಇನ್ನೊಂದು 3/4 ಗಂಟೆ 1 ಅವರ್ ಅನ್ನುವಾಗ ಅವು ಆಗ್ತವೆ. ಮಳೆ ಬರೋ ಥರ ಬೇರೆ ಆಗೈತೆ. ನೋಡಬೇಕು ಏನೇನಾಗುತ್ತೆ ಅಂತ, ಗೊತ್ತಿಲ್ಲ. ಅಡುಗೆ ಆದಮೇಲೆ ಸಿಗ್ತೀನಿ, ಬಾಯ್. ಅಡಿಕೆಕಾಯಿ ಮಿಷಿನ್ಗೆ ಹಾಕಿದ್ಮೇಲೆ ಇವನ್ನೆಲ್ಲ ಬಿಡಿಸ್ಬೇಕು ಕತ್ತಿಯಿಂದ. ನಿಮಗೆ ತೋರಿಸ್ತೀನಿ ಹೆಂಗೆ ಬಿಡಿಸೋದು ಅಂತ. ನೋಡಿ, ಇನ್ನೂ ಮಿಷಿನ್ ಓಡ್ತಾ ಐತೆ, ಇನ್ನೂ ಮಿಷಿನ್ಗೆ ಹಾಕ್ತಾ ಇದ್ದಾರೆ. ಆಮೇಲೆ ತೋರಿಸ್ತೀನಿ ನಿಮಗೂ. ಆಲ್ಮೋಸ್ಟ್ ಅಡುಗೆ ರೆಡಿ ಆಗ್ತಾ ಬಂತು. ಸಾಂಬಾರು ಕೂಡ ಆಯಿತು. ಮುದ್ದೆ ಒಂದು ಮಾಡಬೇಕಷ್ಟೆ. ಆ ಥರ ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಮುದ್ದೆ ಬೇಗ ತಣ್ಣಗಾಗಲ್ಲ ಅಂತೇಳಿ ಅವ್ರು ಊಟ ಮಾಡೋದು ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಿಬಿಟ್ಟು ನಾನು ಹೋಗೋಣ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಬೇಗ ಬೇಗ ಅಡುಗೆ ಮುಗಿಸಿ ಅದಕ್ಕೆ ಮುದ್ದೆನ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಮತ್ತು ಫೈನಲಿ ಅಡುಗೆ ಎಲ್ಲ ಆಯಿತು. ನಾನು ಹೋದೆ ಅಲ್ಲಿಗೆ ಕೆಲಸ ಮಾಡೋಣ ಅಂತ. ಎಲ್ಲದನ್ನೂ ಆಳುಗಳ ಮೇಲೇ ಬಿಟ್ಟರೆ ನಮ್ಮ ಕೆಲಸ ನಿಜವಾಗ್ಲೂ ಬೇಗ ಬೇಗ ಅಂತೂ ಆಗಲ್ಲ. ಅದಕ್ಕೋಸ್ಕರ ನಾನು ಅಡುಗೆ ಎಲ್ಲ ಮುಗಿಸಿ ಹೋದೆ ಕೆಲಸ ಮಾಡೋಣ ಅಂತ. ಅದು ಮಿಷಿನ್ ಬಂದಿದ್ದರೆ ಬೇಗ ಆಗೋಗ್ತಿದ್ದು. ಮಿಷಿನ್ ಬಂದಿದ್ದೇ ಲೇಟ್ ಆಗೋಯ್ತು. ಅದಕ್ಕೋಸ್ಕರ ನೋಡಬೇಕು ಏನೇನಾಗುತ್ತೆ ಅಂತ. ಬೇಗ ಬೇಗ ಮುಗಿಸ್ಬಿಟ್ರೆ ಅದೊಂದು ತಲೆನೋವು ತಪ್ಪಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಅಷ್ಟೆ. ಮಿಷಿನ್ ಕೆಲಸ ಮಾಡಬೇಕಾದ್ರಂತೂ ಎಷ್ಟು ಜನ ಇದ್ದರೂ ಸಾಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಅಲ್ಲಿ 11 ಜನ ಇದ್ದಾರೆ. ಅದು ನಿಮಗೆ ಬರೀ ಇವ್ರು ಮಾತ್ರ ಕಾಣಿಸ್ತಿದ್ದಾರೆ. ಇನ್ನು ಮಿಷಿನ್ ಹತ್ರ ಸಿಪ್ಪೆ ಬರುತ್ತೆ ಅಲ್ವಾ, ಆ ಸಿಪ್ಪೆನೂ ಒಬ್ಬರು ಅದೆಲ್ಲ ಮಂಕ್ರಿಯಿಂದ ಎತ್ತಾಕ್ತವ್ರೆ. ಅದು ನಿಮಗೆ ಕಾಣಿಸಲ್ಲ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ವೀಡಿಯೋ ಆನ್ ಮಾಡಿಟ್ಟು ಹೋಗಿರೋದು. ಗೊತ್ತಾದರೆ ಒಂಥರ ಮುಜುಗರ ಅಲ್ವಾ ಅವ್ರಿಗೂ, ವೀಡಿಯೋದೆಲ್ಲ ಕಾಣಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ಅಡುಗೆ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆಲ್ಲ ಊಟ ಇಡೋಣ ಅಂತ ಬಂದೆ ನಾನು. ಇಷ್ಟೊತ್ತು 1:30 ಆಗಿತ್ತು ಅನಿಸುತ್ತೆ. 11:30ಗೆ ಸ್ಟಾರ್ಟ್ ಮಾಡಿದ್ದು.
1:30ಗೆ ಮಿಷಿನ್ಗೆ ಹಾಕಿದ್ದು ಮುಗೀತು ನೋಡಿ. ಈ ಥರ ಕತ್ತಿಯಿಂದ ಎಲ್ಲನೂ ಬಿಡಿಸ್ಬೇಕು. ನಮ್ಮ ಕಡೆ ಅವನ್ನೆಲ್ಲ ಕತ್ತಿ ಅಂತ ಅಂತೀವಿ, ನೀವೆಲ್ಲ ಏನಂತೀರೋ ಗೊತ್ತಿಲ್ಲ. ನಮ್ಮ ಅಮ್ಮ ಅವ್ರಿಗೆ ಹೇಳ್ತೈತೆ ಸರಿಯಾಗಿ ಬಿಡಿಸ್ಕೊಳ್ಳಿ ಅಂತ. ನೋಡಿ ಆ ಥರ ಬಿಡಿಸ್ಕೋಬೇಕು. ಈ ಆಳುಗಳು ಮಾಡೋ ಕೆಲಸ ನಿಜವಾಗ್ಲೂ ಬೇಗ ಬೇಗ ಮಾಡೋದೇ ಇಲ್ಲ. 2 ದಿನ ಆಯಿತು ಇದನ್ನು ಮುಗಿಸ್ಬೇಕಾದ್ರೆ. ಅವ್ರು ಅದನ್ನು ಬಿಡಿಸಿದ ದಿನ ಮುಗಿಲಿಲ್ಲ, ಇನ್ನು ನೆಕ್ಸ್ಟ್ ಡೇ ಮುಗ್ದಿದ್ದು. ನೋಡಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ಕೂತಿದ್ದೀನಿ, ಮುಗಿಸೋಣ ನಾವು ಸ್ವಲ್ಪ ಕೆಲಸ ಮಾಡೋಣ ಅಂತ. ಅದು ನಮ್ಮ ದೊಡ್ಡಮ್ಮ, ನನ್ನ ಪಕ್ಕ ಕೂತಿದೆಯಲ್ಲ ಅದು ನಮ್ಮ ದೊಡ್ಡಮ್ಮ. ನೋಡಬೇಕು ಎಷ್ಟೊತ್ತಾಗುತ್ತೆ ಅವೆಲ್ಲ ಮುಗಿಬೇಕಾದ್ರೆ ಅಂತ. ಮುಗಿಯಲ್ಲ ಅನಿಸುತ್ತೆ, ಡೌಟು ಮುಗಿಯೋದು, ನೋಡಬೇಕು. ನೋಡಿ ಈ ಥರ ಕತ್ತಿಯಿಂದ ನಾನು ಬಿಡಿಸೋದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಆ ಥರ ಕತ್ತಿಯಿಂದ ಬಿಡಿಸ್ತೀವಿ. ನೀವೆಲ್ಲ ಹೆಂಗೆ ಬಿಡಿಸ್ತೀರ ಮಿಷಿನಲ್ಲಿ ಹಾಕಿದ್ನೆಲ್ಲನ ಹೇಳಿ, ಕಮೆಂಟ್ ಮಾಡಿ. ನೋಡಿ ಆ ಥರ ಬಿಡಿಸ್ಬೇಕು. ಈ ಅಡಿಕೆಕಾಯಿ ಸುಗ್ಗಿ ಬಂತು ಅಂದರೆ ನಿಜವಾಗ್ಲೂ ಎಷ್ಟು ಸಾಕಾಗುತ್ತೆ ಗೊತ್ತಾ. ಆದರೂ ಅಷ್ಟು ಕೆಲಸ ಮಾಡೋದ್ರಲ್ಲಿ ಇಷ್ಟಿಷ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಕ್ತಿದ್ದೀನಿ, ನೋಡಿ ಹೆಂಗೆ ಅಂತ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಅದು ಎಷ್ಟು ನಿಜವಾಗ್ಲೂ ಹೇಳಿದ್ರೆ ಏನು ಯಾರು ಮಾಡ್ದೇ ಇರೋ ಕೆಲಸ ಇವ್ರು ಮಾಡ್ತಾರ ಅನಿಸುತ್ತೆ. ಆ ಕೆಲಸ ಮಾಡಿದಾಗಲೇ ಅವರಿಗೆ ಇಷ್ಟೊಂದು ಕಷ್ಟನಾ ಇದು ಅಂತ ಅನ್ಸೋದು. ಅಂದರೆ ನಮಗೆ ಕಷ್ಟ ಅಂತಲ್ಲ, ಸಾಕಾಗುತ್ತೆ ಅಷ್ಟೇ. ನಮಗೆ ಕಷ್ಟ ಅಂತ ಅನ್ಸಲ್ಲ, ಯಾಕೆಂದರೆ ನಮಗೆ ಅದೇ ಕೆಲಸ ಅಲ್ವಾ. ವರ್ಷದಲ್ಲಿ 6 ತಿಂಗಳು ಅದೇ ಕೆಲಸ ನಮಗೆ, ಅಡಿಕೆ ಕಾಯ್ದೇ ಕೆಲಸ. ಈ ಥರ ಮಿಷಿನ್ನಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಎಲ್ಲ ಅರ್ಧಂಬರ್ಧ ಅದೆಲ್ಲ ಕಿತ್ತಾಕ್ಬಿಟ್ಟಿರುತ್ತೆ. ಅದನ್ನು ನಾವು ಮತ್ತೆ ಬಿಡಿಸ್ಕೋಬೇಕು. ಡಬಲ್ ಕೆಲಸ, ಏನೂ ಮಾಡೋಕ್ಕಾಗಲ್ಲ. ಸುಳಿಯೋರು ಯಾರೂ ಬರಲ್ಲ ಅಲ್ವ, ಅದಕ್ಕೋಸ್ಕರ ಫೈನಲ್ಲಿ ಎಲ್ಲ ಬೇಯಿಸಿ ಹಾಕಿ ಈ ಥರ ಎಲ್ಲ ಅಳ್ಳಿದ್ದಾರೆ. ಮಳೆ ಬರೋ ಥರ ಆಗಿದೆ, ನೋಡಬೇಕು. ಇದು ಇವತ್ತಿನ ವಿಡಿಯೋ ಆಗಿತ್ತು.